ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಹಕ್ಕುಪತ್ರ ಕಾಣದೆ ವಂಚಿತರಾದ ಸಂಡೂರು ಪಟ್ಟಣದ 19ನೇ ವಾರ್ಡಿನ ಧರ್ಮಪುರ ಸಾರ್ವಜನಿಕರು ಮತ ಹಾಕುವವರ ಗೋಳು ಕೇಳುವರಿಯಾಗಿ ಚುನಾವಣೆ ಬಂದಾಗ ಮಾತ್ರ ಆಪ್ತಮಿತ್ರ, ಚುನಾವಣೆಯ ಮುಗಿದ ಮೇಲೆ ನೀನ್ಯಾರೋ ನಾನ್ಯಾರೋ ಅನ್ನುವ ಪಾಠ ಇಲ್ಲಿನ ಸಾರ್ವಜನಿಕರದ್ದು. ಸರಿಸುಮಾರು ವರ್ಷಗಳಿಂದ ಗುಡಿಸಲುಗಳನ್ನ ಕಟ್ಟಿಕೊಂಡು ಕುಟುಂಬ ನಿರ್ವಹಣೆ ಮಾಡುವ ಜನರು ಸರಿಯಾದ ರೀತಿಯಿಂದ ಶೌಚಾಲಯ ಕಾಣದೆ ವಂಚಿತರಾಗಿದ್ದಾರೆ. ಸರ್ವೆ ನಂಬರ್ 47ರ ಜಾಗದಲ್ಲಿ ವಾಸ ಮಾಡುತ್ತಿದ್ದು ಸುಮಾರು ವರ್ಷಗಳಿಂದ ಮತದಾನ ಮಾಡಿದ್ದು ಸರಿಯಾದ ರೀತಿಯಿಂದ ವಿದ್ಯುತ್, ನೀರು, ಒಳಚರಂಡಿಗಳು, ರಸ್ತೆಗಳು ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವುದು ನಿಜವಾಗಲೂ ದುರಾದೃಷ್ಟಕರ. ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ವಿಫಲರಾಗಿರುವುದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಇಲಾಖೆ ಅಧಿಕಾರಿಗಳು ಈಗಾದರೂ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪಟ್ಟ ವಿತರಣೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಇಲ್ಲಿನ ಸಾರ್ವಜನಿಕರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕಿನ ಸರ್ವ ಪದಾಧಿಕಾರಿಗಳು ಹಾಗೂ 19ನೇ ವಾರ್ಡ್ ಧರ್ಮಪುರಿನ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. बोलो भारत माता की जय, बोलो भारत माता की जय. ಏನೇ ಬರಲಿ ಏನೇ ಬರಲಿ ಶಾಂತಿ ಶಿಸ್ತು, ಶಾಂತಿ ಶಿಸ್ತು. ಯಾತಕ್ಕಾಗಿ ನಮ್ಮ ನಡೆ, ಯಾತಕ್ಕಾಗಿ ನಮ್ಮ ನಡೆ, बोलो भारत माता की जय. भारत माता की बोलो भारत माता की ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಶಾಂತಿ ಶಾಂತಿ ಶಾಂತಿ. ಯಾತಕ್ಕಾಗಿ ನಮ್ಮ ನಡೆ, ಯಾತಕ್ಕಾಗಿ ನಮ್ಮ ನಡೆ, ಯಾತಕ್ಕಾಗಿ ನಮ್ಮ ನಡೆ, बोलो भारत माता की बोलो भारत माता की ತಾಲೂಕು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಧರ್ಮಪುರ 19ನೇ ವಾರ್ಡಿನ ನಿವಾಸಿಗಳಾದ ನಾವುಗಳು ಸರ್ಕಾರಿ ಜಾಗದಲ್ಲಿ ದೀರ್ಘಕಾಲದಿಂದ ವಾಸಿಸಿದ್ದು ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ನಮಗೂ ಹಕ್ಕುಪತ್ರ ನೀಡುವ ಬಗ್ಗೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳು ಸಂಡೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಧರ್ಮಪುರ 19ನೇ ವಾರ್ಡಿನ ಸಾರ್ವಜನಿಕರು ಸುಮಾರು 15ರಿಂದ 20 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಸರ್ವೆ ನಂಬರ್ 47ರ ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿ ವಾಸ ಮಾಡುತ್ತಿದ್ದೇವೆ. ಆದರೆ ಇಂದಿಗೂ ನಮಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ನಮ್ಮ ಮನೆಗಳಿಗೆ ಸರಿಯಾದ ಹಕ್ಕುಪತ್ರಗಳನ್ನು ಸರ್ಕಾರದಿಂದ ನೀಡಲಾಗಿಲ್ಲ. ಇದರ ಪರಿಣಾಮವಾಗಿ ನಮ್ಮ ಮನೆಗಳಿಗೆ ವಿದ್ಯುತ್, ನೀರು, ಒಳಚರಂಡಿ, ಶೌಚಾಲಯಗಳು, ರಸ್ತೆಗಳು ಮುಂತಾದ ಮೂಲಭೂತ ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೇವೆ. ಆದುದರಿಂದ ನಮ್ಮ ಕುಟುಂಬಗಳಿಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ತಕ್ಷಣವೇ ಅಗತ್ಯವಾದ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ನಮ್ಮ ಮನವಿಯನ್ನು ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಹೇಳಿ, ತಾವು ಈಗ ಮನವಿ ಪತ್ರ ಕೊಟ್ಟಿರೋ ಉದ್ದೇಶ? ನಾವು ಮನವಿ ಪತ್ರ ಕೊಟ್ಟಿರೋ ಉದ್ದೇಶ ಇವತ್ತು ಸಂಡೂರು ತಾಲೂಕಿನ ಧರ್ಮಪುರ 19ನೇ ವಾರ್ಡು ಏನು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಧರ್ಮಪುರ ನಿವಾಸಿಗಳಿಗೆ ಸುಮಾರು 15ರಿಂದ 20 ವರ್ಷಗಳ ಕಾಲ ದೀರ್ಘಕಾಲದಿಂದ ವಾಸ ಮಾಡ್ತಿರ್ತಕ್ಕಂಥ ಬಡ ಜನರಿಗೆ ಒಂದು ಸೂರಿಗಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಸರ್ಕಾರದ ಯೋಜನೆ ಇದೆ. ಆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅವರಿಗೆ ಒಂದು ಮನೆಗಳನ್ನ ಕೊಡೋಂಥ ಕೆಲಸ ಮಾಡಿ ಅಂತೇಳಿ ಇವತ್ತು ತಹಸೀಲ್ದಾರ್ ಅವ್ರ ಹತ್ರ ನಾವು ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಈ ಹಿಂದೆ ಅವರು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಕೊಟ್ಟಿದ್ದರು, ಅದ್ರ ಬಗ್ಗೆ ಏನಾದರೂ ತಾವು ಕೇಳಿದ್ರಾ? ಕೇಳಿದೆ, ಖಂಡಿತ. ಇದಕ್ಕಿಂತ ಮುಂಚೆ ಸುಮಾರು 2015-16ರಲ್ಲಿ ಇವರು ಇಲ್ಲಿಯ ನಿವಾಸಿಗಳೆಲ್ಲ ಅಕ್ರಮ ಸಕ್ರಮ ಯೋಜನೆಯಲ್ಲಿ ತಹಸೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಡ್ತಿದ್ದಾರೆ. ಇಲ್ಲಿವರೆಗಾಯಿತು ಅದನ್ನು ಯಾವುದೇ ರೀತಿಯಲ್ಲಿ ಸ್ಪಂದಿಸಿ ಅದಕ್ಕೆ ಅವರು ಸೂಕ್ತ ಪರಿಹಾರವನ್ನು ನೀಡಿಲ್ಲ. ಆ ಒಂದು ವಿಚಾರವಾಗಿ ಇವತ್ತು ಕೆಆರ್ಎಸ್ ಪಕ್ಷ
ಸೊಂಡ್ರು ತಾಲೂಕಿನಲ್ಲಿ ಧರ್ಮಪುರ 19ನೇ ವಾರ್ಡ್ ನಿವಾಸಿಗಳ ಜೊತೆ ನಿಂತ್ಕೊಂಡು ಇವತ್ತು ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವ ಒಂದು ವಿಚಾರ ಆಗಿ ಇವತ್ತು ಸೇರ್ಕೊಂಡಿದ್ದೀವಿ ನಾವು. ಈ ಹಿಂದೆ ಅಕ್ರಮ ಸಕ್ರಮ ಬಿಟ್ಟಾಗ 94 ಸುಮಾರು ಮನೆಗಳು ಮಂಜೂರು ಮಾಡಿದ್ದಾರೆ, ಇವ್ರಿಗೆ ಯಾಕೆ ಮಾಡಿಲ್ಲ ಅಂತ. ನಾನು ಇದಕ್ಕಿಂತ ಮುಂಚೆ ನನಗೊಂದು ಪತ್ರ ಸಿಕ್ಕಿತ್ತು, ಭಾಷಾ ಬೇರು ಕೊಡಿ ಯಾವುದು ಇಸ್ವಿ 2009ರಲ್ಲಿ ಮಾನ್ಯ ತಹಶೀಲ್ದಾರ್ ಅವರು 2009 ಅದೇ ಧರ್ಮಪುರ ಗ್ರಾಮ ಧರ್ಮಪುರ 19ನೇ ವಾರ್ಡ್ನಲ್ಲಿ ನಿವಾಸಿಗಳಿಗೆ ಹಕ್ಕುಪತ್ರನ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳು ಅವರಿಗೆ ಒರಿಜಿನಲ್ ಕೊಟ್ಟಿಲ್ಲ ಅನ್ನೋದನ್ನ ಅಲ್ಲಿಯ ಸಾರ್ವಜನಿಕರ ಮಾತು ಕೂಡ ನನಗೆ ಈ ಗಮನಕ್ಕೆ ಬಂತು. ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರಂತ ಇರ್ಬೋದು, ಯಾವುದಾದ್ರೂ ಪ್ರಭಾವಿಗಳ ಒಂದು ಕೈವಾಡ ಇರ್ಬೋದು, ಅಲ್ಲಿ ಯಾವುದಾದ್ರೂ ಸರ್ಕಾರಿ ಜಾಗದಿಂದ ಯಾರಾದರೂ ನಾವು ಹಾಕ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಬೋದು ಅನ್ನೋ ಉದ್ದೇಶನೂ ಇರ್ಬೋದು ಅನಿಸುತ್ತೆ ನನಗೆ. ಈಗ ಸರ್ಕಾರಿ ಜಾಗದಲ್ಲಿ 15 ವರ್ಷ ವಾಸ ಮಾಡಿದ್ರೆ ಅವರಿಗೆ ಸ್ವಂತ ಅಂತ ಒಂದು ನಿಯಮ ಇದೆ. ಹೌದು, ಖಂಡಿತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಸರ್ಕಾರದ ನಿಯಮಗಳನ್ನ ಸರ್ಕಾರದ ಅಧಿಕಾರಿಗಳನ್ನ ಪಾಲಿಸಿ ಅವರಿಗೆ ಏನು ನ್ಯಾಯ ಒದಗಿಸ್ಬೇಕಂತ ಅಧಿಕಾರಿಗಳಿದ್ರೆ ಇವತ್ತು ಆ ನ್ಯಾಯ ಒದಗಿಸಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ ಅಂತ ಹೇಳ್ತೀನಿ ನಾನು. ಇಲ್ಲಿ ಯಾರು ವಿಫಲ ಅಂತಾರೆ? ಇಲ್ಲಿ ನೇರವಾಗಿ ಇಲ್ಲಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ನೇರ ಹೊಣೆಗಾರ. ಇದಕ್ಕೆ ಮುಂದಿನ ದಿನದಲ್ಲಿ ನಿಮ್ಮ ಹೋರಾಟ ಹೆಂಗಿರುತ್ತೆ? ಉಗ್ರ ಹೋರಾಟವಾಗಿ ನಾವು ಇದನ್ನು ಖಂಡಿಸ್ತೀವಿ. ಇದನ್ನು ನಾವು ನ್ಯಾಯ ಕೊಡಿಸುವವರೆಗೂ ನಾವು ಧರಣಿ ಮೂಲಕ ಇವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.